ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ರಂಜಿತಾ ಶಿವ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತೇಳಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನನ್ನ ದೊಡ್ಡ ಮಗನಿಗೆ ತುಂಬಾ ಕ್ರೇವಿಂಗ್ಸ್ ಆಗಿಬಿಟ್ಟೈತೆ. ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಕೇಳ್ತಾನೆ ಇರ್ತಾನೆ. ಆ ಒಂದು ಜಾಮೂನಿನ ಕತೆ ಅಂತೇಳಿ ವಿಡಿಯೋ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಮುಂದೆ ಜಾಮೂನ್ ಮಾಡ್ತಾ ಮಾಡ್ತಾ ಹೇಳ್ತೀನಿ ಏನು ಅಂತೇಳಿ. ಜಾಮೂನ್ ಮಾಡೋಣವಾ? ಚಲೋ. 20 ರೂಪಾಯಿಗೆ ಒಂದು ಪ್ಯಾಕೆಟ್, ಇದು 2 ಪ್ಯಾಕೆಟ್ ತರಿಸಿದ್ದೆ. ನೋಡೋಣ ಜಾಮೂನ್ ಎಷ್ಟು ಆಗ್ಬೋದು ಅಂತ ನೋಡೋಣ. 2 ಪ್ಯಾಕೆಟಲ್ಲಿ ಎಷ್ಟು ಜನ ತಿನ್ಬೋದು, ಎಷ್ಟು ಆಗ್ತವೆ ಜಾಮೂನ್ ಅಂತ ಟ್ರೈ ಮಾಡಿ ನೋಡೋಣವಾ? ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಕಲಿಸ್ಬೇಕು, ಚೆನ್ನಾಗಿ ನಾದಬೇಕು. ಏನಪ್ಪ ಕತೆ ಅಂದರೆ, ನನ್ನ ಮಗ ಅಂಗಡಿಗೆ ಹೋಗಿದ್ದ, ಜಾಮೂನ್ ತಿನ್ನಂಗಾಗೈತೆ ಅಂತೇಳಿ. ಅಲ್ಲಿ ಖಾಲಿ ಆಗಿದ್ವಂತೆ, ಅದಕ್ಕೆ ಮುನ್ಸ್ಕೊಂಡು ಕುಂತ್ಕೊಂಡಿದ್ದ. ಯಾಕೆ ಮುನ್ಸ್ಕೊಂತಿ ಬಾ, ನಾನು ಮಾಡ್ಕೊಡ್ತೀನಿ ಅಂತೇಳಿ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಪಾನಕ ರೆಡಿ ಮಾಡೋಣ ಅಂತೇಳಿ ಸಕ್ಕರೆ ಹಾಕಿ, ನೀರು ಹಾಕಿ, 2 ಏಲಕ್ಕಿ ಜಜ್ಜಿ ಹಾಕಿ, ಆನಂತರ ನಾವು ನಾದ್ಕೊಂಡಿರ್ತೀವಲ್ಲ ಹಿಟ್ಟನ್ನು ಚೆನ್ನಾಗಿ ಉಳ್ಳಿ ಮಾಡಿಕೊಂಡು, ಆನಂತರ ಎಣ್ಣೆ ಬಿಸಿ ಆದ ತಕ್ಷಣ ಹಾಕಿ ಚೆನ್ನಾಗಿ ಕರಿದು ಎತ್ತಿಟ್ಕೊಂಡು ಅವನ್ನ ಸ್ವಲ್ಪ ಹೊತ್ತು, ಆನಂತರ ಪಾನಕ ಅಂಟು ಬಂದತ್ತೆ ಇಲ್ಲ ಅಂತ ನೋಡ್ತಾ ಇದ್ದೆ. ಜಾಸ್ತಿ ಅಂಟು ಬರೋಂಗೇನು ಪಾನಕ ಕಾಸಬಾರ್ದು, ಲೈಟಾಗಿ ಅಂಟು ಬರೋ ತನಕ ಕಾಸ್ಬೇಕು ಅಷ್ಟೇ. ಜಾಸ್ತಿ ಬಿಸಿ ಇದ್ದಾಗ ಹಾಕೋಕ್ಕೆ ಹೋಗ್ಬೇಡ್ರಿ. ಲೈಟಾಗಿ ಬಿಸಿ ಐತಿ, ಉಗುರು ಬಿಸಿ ಅಂದ ತಕ್ಷಣವೇ ಹಾಕಿ ಸ್ವಲ್ಪ ಹೊತ್ತೆಲ್ಲ ಚೋಟ ತಗೊಂಡು ಹಿಂಗೆಲ್ಲ ಕೈಯಾಡಿ, ಆನಂತರ ಒಂದು 5 ನಿಮಿಷ ಮುಚ್ಚಿಡಬೇಕು. ಮುಚ್ಚಿದ ತಕ್ಷಣ ತೆಗೆದು ತಿಂದರೆ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ. ಇನ್ನೂ ಒಂದು ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊತಿದ್ದೀನಿ. ಆದರೆ ಇದು ನನ್ನಮ್ಮ ಮಾಡೋ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ನಾವೆಲ್ಲರೂ ಇಷ್ಟಪಟ್ಟು ತಿಂತೀವಿ. ನಾನಂತೂ ಒಂದೊಂದು ಸಲ ಅಮ್ಮ ನೀನೇ ಮಾಡಮ್ಮ ಅಂತ ಕೇಳಿ ಮಾಡಿಸ್ಕೊಂಡು ತಿಂದಿರೋದು ಉಂಟು. ಇವತ್ತು ಶೇರ್ ಮಾಡೋಣ ಅಂತೇಳಿ ಶೇರ್ ಮಾಡ್ತಿದ್ದೀನಿ. ಬೇಳೆ ಸಾಂಬಾರು ಏನು ತರಕಾರಿ ಇಲ್ಲ ಅಂದಾಗ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಖಾರದ ಪುಡಿ ಬೇಡ, ಸಾಂಬಾರು ಪುಡಿ ಬೇಡ. ಯಾವ ಥರ ಮಾಡೋದು ಏನು ಅಂತ ನೋಡೋಣವಾ? ನಾನು ಇಲ್ಲಿ ಏನೇನು ತಗೊಂಡಿದ್ದೀನಿ ಅಂದರೆ, ತೊಗರಿಬೇಳೆ, ಹಾಗೆ ಕಡಲೆಬೇಳೆ, ತರಕಾರಿ ಬಂದು ಟೊಮೆಟೊ ಹಣ್ಣು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಅಷ್ಟೇ. ಸ್ವಲ್ಪ ಕುಕ್ಕರಲ್ಲಿ ಎಣ್ಣೆ ಹಾಕಿ, ಸಾಸಿವೆ ಜೀರಿಗೆ ಹಾಕಿ, ಆನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು ಹಾಕಿ, ಇದರಲ್ಲೇ ಸ್ವಲ್ಪ ಗುಜ್ಜು ತೆಗೆದಿಟ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡು, ಆನಂತರ ಟೊಮೆಟೊ ಹಣ್ಣು, ಹಸಿಮೆಣ್ಸಿನ್ಕಾಯಿ ಕುಕ್ಕರೊಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆನಂತರ ನಾವು ತೊಗರಿಬೇಳೆ ಉದ್ದಿನಬೇಳೆ ತೊಳ್ಕೊಂಡು, ಆನಂತರ ಅದರೊಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ನೀರು ಹಾಕಬೇಕು. ನಮಗೆ ಎಷ್ಟು ಅಳತೆ ಗೊತ್ತಿರುತ್ತೆ ಅಷ್ಟು ಹಾಕ್ಕೊಂಡು, 1 ಲೋಟ 2 ಲೋಟ ಹಾಕ್ಕೊಂಡು, ಇದಕ್ಕೇ ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 4 ವಿಜಲ್ ಹೊಡಿಸಿದ್ರೆ ಆಯಿತು. ಚೆನ್ನಾಗಿ ಮಸಿಬೇಕು. ಮಸ್ತ್ ತಕ್ಷಣವೇ ನಾವು ಗೊಜ್ಜು ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿ ಬರೋ ತಕ್ಕನ ಬಿಟ್ಟರೆ ರೆಡಿ ಆಯಿತು. ಅಂದರೆ ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.